ಇಂದು ನಾವು ಆದಿಕರ್ನಾಟಕ ಛಲವಾದಿ ಮಹಾಸಂಸ್ಥಾನ ಗುರುಪೀಠದ ವತಿಯಿಂದ ನಾಡಿನ ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ವಿಭಾಗಗಳಲ್ಲಿರ್ತಕ್ಕಂಥ ಮುಖ್ಯಸ್ಥರನ್ನ ಕರೆದು ನಾವೊಂದು ಸನ್ಮಾನವನ್ನು ಇಟ್ಕೋಬೇಕು. ಯಾಕೆಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜ್ಞಾನದ ಕೇಂದ್ರ. ಇವೆಲ್ಲರನ್ನೂ ಕರೆದು ನಾವೊಂದು ಸನ್ಮಾನವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಂದ ಕೊಡಬೇಕು ಅನ್ನತಕ್ಕಂಥ ನಿರ್ಧಾರವನ್ನು ಮಾಡಿಕೊಂಡಿದ್ವು. ಆ ನಿರ್ಧಾರದಂತೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಕಾರ್ಯವನ್ನು ನಡೆಸ್ಕೊಟ್ಟಿದ್ದಾರೆ. ಇದರ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಸಿದ್ದರಾಮಯ್ಯವರು ಬಂದು ಮತ್ತು ಘನ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ HC ಮಾದೇವಪ್ಪ ಸರ್ ಬಂದಿದ್ದರು ಮತ್ತು ಇತರ ಗಣ್ಯರು ಬಂದಿದ್ದರು. ಎಲ್ಲರಿಗೂ ಕೂಡ ಒಂದು ಗೌರವ ಇರ್ತಕ್ಕಂಥ ಒಂದು ಜ್ಞಾನದ ಕೇಂದ್ರವಾಗಿ ನಾವು ಡಾಕ್ಟರ್ BR ಅಂಬೇಡ್ಕರರ ವಿಚಾರಧಾರೆಗಳನ್ನು ಇಂದು ನಾವು ಸಮಾಜಕ್ಕೆ ಮುಟ್ಟಿಸುವಂಥ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಂಡು ಇದನ್ನು ಮುಂದಿನ ಹಂತಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಒಂದು ಸಮಾಜದ ಕೊಡುಗೆಯಾಗಿ ನಾವು ಆದಿಕರ್ನಾಟಕ ಛಲವಾದಿ ಮಹಾಸಂಸ್ಥಾನದ ಗುರುಪೀಠದಿಂದ ನಾವು ನಡೆಸ್ತೇವೆ. ಇದು ಸಮಾಜಮುಖಿಯಾಗಿ ನಾವು ಕೆಲಸಗಳನ್ನು ಮಾಡ್ತೇನೆ. ನಾನು ಸಮಾಜಕ್ಕೆ ನನ್ನನ್ನು ನಾನು ಅರ್ಪಿಸ್ಕೊಂಡಿದ್ದೀನಿ ಅನ್ನತಕ್ಕಂಥ ಮಾಹಿತಿಯನ್ನು ತಮಗೆ ಕೊಡ್ತೇನೆ. ನಾವು ಪ್ರಶಸ್ತಿ ಪ್ರದಾನವನ್ನು 10 ಜನಕ್ಕೆ ನಾನು ಕೊಟ್ಟಿದ್ದೇನೆ. ಅದರಲ್ಲಿ 8 ಜನ ಬಂದಿದ್ದರು, ಒಬ್ಬರಿಗೆ ಆರಾಮಿರಲಿಲ್ಲ. ಅವ್ರ ಮನೆಗೆ ನಾವು ಇನ್ನಿಬ್ಬರಿಗೆ ನಾವು ಅವ್ರ ಮನೆಗೆ ತಲುಪಿಸ್ತಕ್ಕಂಥ ಕಾರ್ಯಗಳನ್ನು ಮಾಡ್ತೀವಿ. ಇದು ಏನು ಡಾಕ್ಟರ್ BR ಅಂಬೇಡ್ಕರ್ ವಿಚಾರಧಾರೆಗಳನ್ನು ನಾವು ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಜ್ಞಾನವನ್ನು ವಿಸ್ತರಿಸಿ ಅವರ ಮಾಹಿತಿಗಳನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದಿನ ಹಂತಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಆ ವಿಚಾರಗಳು ಆಗಲಿ ಅನ್ನತಕ್ಕಂಥದ್ದು ಮತ್ತು ಸಮಾಜದ ಒಳಿತನ್ನು ಬಯಸಿ ನಾವು ಈ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೀವಿ ಅನ್ನತಕ್ಕಂಥ ವಿಚಾರಗಳನ್ನು ತಮ್ಮ ಮೂಲಕ ಹೇಳ್ತೇವೆ. ಸರ್, ಇವತ್ತು ಆದಿಕರ್ನಾಟಕ ಛಲವಾದಿ ಮಹಾಸಂಸ್ಥಾನ ಗುರುಪೀಠ ಇದರ ಪ್ರಮುಖ ರೂವಾರಿ ಆಗಿರ್ತಕ್ಕಂಥ ಜ್ಞಾನಪೂರ್ಣಾನಂದ ಸ್ವಾಮೀಜಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪ ಸಾಹೇಬ್ರವರು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರಗಳಿದ್ದಾವೆ. ಎಲ್ಲ ಅಂಬೇಡ್ಕರ್ ಅಧ್ಯಯನ ಕೇಂದ್ರಗಳು ಕೂಡ ಸುಮಾರು 30-40 ವರ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಕೇಂದ್ರದ ನಿರ್ದೇಶಕರನ್ನು ಕರೆದು ಈ ಒಂದು ವೇದಿಕೆಯಲ್ಲಿ ಸನ್ಮಾನನ ಮಾಡಲಾಯಿತು. ಅದಕ್ಕೆ ಇವತ್ತು ನಾವೇನು ವಿಶ್ವವಿದ್ಯಾಲಯದಲ್ಲಿ ನಾವು ಅಂಬೇಡ್ಕರ್ ಅಧ್ಯಯನದ ಮೂಲಕವಾಗಿ ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವ್ರ ಚಿಂತನೆಗಳನ್ನು ನಾವು ಬೋಧನೆ ಮಾಡ್ತೀವಿ. ಅದಕ್ಕೆ ಸಾವಿರಾರು ಮಕ್ಕಳು ಕೂಡ ಇವತ್ತು ವಿಶ್ವವಿದ್ಯಾಲಯ ಹೊರಗೆ ಹೋದ್ಮೇಲೆ ಬುದ್ಧನ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಒಳ್ಳೆ ವಿಚಾರಗಳನ್ನು ತಿಳಿದು ಅವರು ಕೂಡ ಸಮಾಜದಲ್ಲಿ ಅವರು ಒಳ್ಳೆ ಪ್ರಾಧ್ಯಾಪಕರಾಗಿ ಹೋಗ್ತಾ ಇದ್ದಾರೆ. ಅಂಥ ಮಕ್ಕಳಿಗೆ ನಾವು ಬೋಧನೆ ಮಾಡ್ತೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರುಗಳಿಗೆ ಮತ್ತು ಈ ಗುರುಪೀಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಜ್ಞಾನ ಪೂರ್ಣಾನಂದ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ಎಲ್ಲ ಅಧ್ಯಯನ ಕೇಂದ್ರದ ನಿರ್ದೇಶಕರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೊಂದು ಭಾಳ ನನಗೆ ಸಂತೋಷಕರವಾದಂಥ ಒಂದು ಸಂದರ್ಭ. ಈ ಪ್ರಶಸ್ತಿ ಪಡೆದಿದ್ದು ಬಹಳ ಸಂತೋಷ. ಒಂದನೇದಾಗಿ ನನ್ನ ಸ್ನೇಹಿತರು ಹಾಗೂ ಈಗ ಗುರುಗಳಾಗಿರುವಂತಹ ಜ್ಞಾನ ಸ್ವರೂಪಾನಂದ ಸ್ವಾಮೀಜಿಗಳು ಅವರ ಒಂದು ನಿರ್ಧಾರದ ಮೇಲೆ ಅವರು ಗುರುಗಳಾಗಿ ಇವತ್ತು ಸಮಾಜ ಪರಿವರ್ತನೆ ಕಡೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ನನಗೆ ಭಾಳ ಬಿಗಿನಿಂಗಲ್ಲಿ ಅದನ್ನು ನಾನು ಸ್ವಲ್ಪ ನಿರಾಕರಣೆ ಮಾಡಿದೆ. ಕಾರಣ ಇಷ್ಟೇ ಛಲವಾದಿ ಸಂಘವನ್ನು ನಮ್ಮ ಸ್ನೇಹಿತರು ಒಂದು ಜಾತಿಯ ಆಧಾರದ ಮೇಲೆ ಕೊಡುವಂತಾದರೆ ಅದು ಅಷ್ಟು ಸರಿ ಹೋಗಲ್ಲ ಅಂತ ನನಗೆ ಅನ್ನಿಸಿ ಅವ್ರಿಗೆ ಹೇಳಿದಾಗ ಅವರೊಂದು ಮಾತಂದರು, ಇದು ಒಂದು ಸಮುದಾಯದ ಒಂದು ಬೆಳವಣಿಗೆಗೆ ನಾವು ಮಾಡಿದ್ದೀವಿ, ಆದರೆ ಎಲ್ಲ ಸಮುದಾಯದ ಈ ತಳ ಸಮುದಾಯಗಳಲ್ಲಿರುವ ಎಲ್ಲ ಸಮುದಾಯಗಳನ್ನು ಒಂದುಗೂಡಿಸ್ಲಿಕ್ಕೆ ಇದನ್ನು ಮಾಡ್ತಾ ಇದ್ದೇನೆ ಅಂತ ಅಂದಾಗ ನನಗೆ ಸಂತೋಷವಾಗಿ ನಾನು ಅದನ್ನ ಒಪ್ಪಿಕೊಂಡೆ. ಛಲವಾದಿ ನಾವು ಸಂಘವನ್ನು ಕಟ್ಟಿ ಛಲವಾದಿ ಸಮುದಾಯವನ್ನು ಬೆಳೆಸೋದು ಒಂದು ಕಡೆ, ಆದರೆ ಸಮುದಾಯವನ್ನು ಕಟ್ಟುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಎಲ್ಲ ತಳ ಸಮುದಾಯಗಳನ್ನು ಒಂದು ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಈ ಒಂದು ಸಂಘವನ್ನು ಕಟ್ಟಿ, ಈ ಒಂದು ಮಠವನ್ನು ಕಟ್ಟಿ ಅವರು ಸೇವೆ ಸಲ್ಲಿಸಕ್ಕೆ ಹೋಗಿದ್ದಾರಲ್ಲ, ಅದರಿಂದ ನಮಗೆ ತುಂಬ ಸಂತೋಷವಾಯಿತು. ಯಾಕಂದರೆ ಬಾಬಾ ಸಾಹೇಬ್ರಿಗಿಂತಲೂ ಒಬ್ಬ ದಾರ್ಶನಿಕರು, ಒಬ್ಬ ಸೆಕ್ಯುಲರ್ ಥಿಂಕರ್ ಈ ಪ್ರಪಂಚದಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಒಂದು ಕೋಮಿಗೋ ಒಂದು ಜಾತಿಗೋ ಅವರು ಸೇವೆಯನ್ನು ಸಲ್ಲಿಸಲಿಲ್ಲ.
ಎಂಟೈರ್ ಮನುಕುಲಕ್ಕೆ ಅವರ ಒಂದು ಕೊಡುಗೆಯನ್ನು ಕೊಟ್ಟರು. ಅದರಲ್ಲಿ ಒಂದು ಮಹಿಳೆ ನೀವು ತಗೊಂಡಿದ್ದೀರಂದರೆ ಬ್ರಾಹ್ಮಣ ಮಹಿಳೆಗೂ ಉಪಯೋಗ ಆಗಿದೆ, ದಲಿತ ಮಹಿಳೆಗೂ ಉಪಯೋಗ ಆಗಿದೆ, ಹಿಂದುಳಿದ ವರ್ಗದ ಮಹಿಳೆಗೂ ಉಪಯೋಗ ಆಗಿದೆ ಅಲ್ವೇ? ಹಾಗೆಯೇ ಎಲ್ಲ ಬಡವರಿಗೂ, ಎಲ್ಲ ಜಾತಿಯ ಬಡವರಿಗೂ ಒಳ್ಳೆಯದಾಗಿದೆ. ಶೋಷಣೆಗೆ ಬಂದಾಗ ಎಲ್ಲ ಶೋಷಿತರಿಗೂ ಒಳ್ಳೆಯದಾಗಿದೆ. ಎಲ್ಲ ಜಾತಿ ಈ ಥರ ವಿನ್ಯಾಸದ ಒಂದು ಸಮಾಜದಲ್ಲಿ, ಈ ಚತುರ್ವರ್ಣ ಸಮಾಜದಲ್ಲಿ ಪ್ರತಿಯೊಂದು ಜಾತಿ ನೀವು ಗುರುಸಿದ್ರೆ ಅದರಲ್ಲಿ ಸಬ್ ಕ್ಯಾಸ್ಟ್ಗಳಿರ್ತದೆ, ಅಲ್ಲೊಂದು ಶೋಷಣೆ ಇದ್ದೇ ಇರ್ತದೆ. ಸೊ ಇಂಥ ಪ್ರತಿಯೊಂದು ಶೋಷಣೆಯ ಬಿಂದುಗಳನ್ನು ಅವರು ಅಳಿಸಿ ಎಲ್ಲರನ್ನೂ ಒಂದು ಬುಟ್ಟಿಗೆ ಹಾಕಿ ಒಬ್ಬ ಮಾನವತೆಯನ್ನು ಮೆರೆದಂಥ ಮಹಾ ದಾರ್ಶನಿಕರಾದಂಥ ಅಂಬೇಡ್ಕರ್ ಅವರ ತತ್ವಗಳನ್ನು ಇಟ್ಟುಕೊಂಡು ಈ ಒಂದು ಸಮುದಾಯದ ಅಭಿವೃದ್ಧಿಯ ನೆಪದಲ್ಲಿ ಎಲ್ಲರನ್ನೂ ಒಂದು ಮಾಡಿಸ್ಲಿಕ್ಕೆ ಹೊರಟಿದ್ದಕ್ಕೆ ನಾವು ಇದನ್ನು ಒಪ್ಪಿಕೊಂಡೆವು. ಎರಡನೇದಾಗಿ ನಾವು ಸಲ್ಲಿಸಿದಂಥ ಒಂದು 2 ದಶಕಗಳಲ್ಲಿ ನಾವು ಸಲ್ಲಿಸಿದಂಥ ಸೇವೆಯನ್ನು ಗುರುತಿಸಿ ಈ ಸರ್ಕಾರದ ಮುಖ್ಯಸ್ಥರಿಂದಲೇ ನಮಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ನಾವು ನಿಜವಾಗ್ಲೂ ಗುರುಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಪ್ರಶಸ್ತಿ ನಾವು ಏನೋ ಒಂದು ಸಾಧನೆಯನ್ನು ಮಾಡಿಬಿಟ್ಟಿದ್ದೀವಿ, ಆ ಸಾಧನೆ ಮುಗಿದೋಗಿರುವ ಅಧ್ಯಾಯ, ಹಾಗಾಗಿ ನಾವು ಬೆಳೆದು ಬಿಟ್ಟಿದ್ದೀವಿ ಅನ್ನೋಂಥ ಒಂದು ಮನಸ್ಥಿತಿಯನ್ನು ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಒಂದು ಪ್ರಶಸ್ತಿ ನಮ್ಮ ಜವಾಬ್ದಾರಿಯನ್ನು ಚುಚ್ಚಿ ನಮ್ಮಲ್ಲಿ ಜವಾಬ್ದಾರಿಯನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಗುರುಗಳು ಈಗ ಸೇವೆಯನ್ನು ಶುರು ಮಾಡಿರೋದ್ರಿಂದ ಬಹುಶಃ ಅವರ ಒಂದು ಸೇವೆಯಲ್ಲಿ ನಾವು ಒಂದು ಅಯೋರ್ಟ ಆಗಿ ಒಂದು ಬಿಂದುವಾಗಿ ನಾವು ಪಾತ್ರಧಾರಿಗಳಾಗ್ಬೋದು ಅಂತ ನಾವು ಅಳವಡಿಸ್ಕೊಂಡು ನಾವು ಅದನ್ನು ರಕ್ಷಿಸ್ತಾ ನಾವು ಹೋಗ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಶೋಕಪುರಂನ ಒಬ್ಬ ಭಾಳ ಹೆಮ್ಮೆಯ ವಿದ್ಯಾವಂತ ಯುವಕ ಒಂದು ಫಿಲಾಸಫಿಯನ್ನು 36 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡೋದ್ರ ಮೂಲಕ ಮೈಸೂರು ವಿಶ್ವವಿದ್ಯಾಲಯ ಮಾಡಿರ್ತಕ್ಕಂಥದ್ದು. ತನ್ನಲ್ಲಿ 22 ವರ್ಷಗಳ ಕಾಲ ಧಾರವಾಡ ಯೂನಿವರ್ಸಿಟಿಯಲ್ಲಿ ಅವರು ಟೀಚರ್ ಆಗ್ಬೋದು, ಅವರು ಪ್ರಾಧ್ಯಾಪಕರಾಗಿ ಇವತ್ತು ಪ್ರೊಫೆಸರ್ ಆಗಿದ್ದಾರೆ ಇವರು. ತದನಂತರ ಅವರಿಗೆ ಈ ಫಿಲಾಸಫಿ ಬಗ್ಗೆ ಭಾಳ ತಿಳುವಳಿಕೆ ಬಂದದ್ರಿಂದ ಅವ್ರಿಗೆ ಹೆಚ್ಚು ಒಂದು ಆಧ್ಯಾತ್ಮಿಕತೆ ಇಲ್ಲ. ಅವರಿಗೆ ಒಂದು ಸಾಮಾಜಿಕ ಸಮಾನತೆ ಇರತಕ್ಕಂಥ ಒಂದು ಬುದ್ಧನ ಕಾನ್ಸೆಪ್ಟಲ್ಲಿ, ಅಂಬೇಡ್ಕರ್ ಕಾನ್ಸೆಪ್ಟಲ್ಲಿ ನಾನು ಒಂದು ದೀಕ್ಷೆಯನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕಳೆದ 6 ತಿಂಗಳು ತಗೊಂಡ್ರು. ಅದನ್ನು ಅಶೋಕಪುರಂ ಅಂಬೇಡ್ಕರ್ ಪಾರ್ಕಲ್ಲಿ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಮತ್ತು ಮೈಸೂರಿನ ವಿಶ್ವಮೈತ್ರಿ ಬುದ್ಧವಿಹಾರದಲ್ಲಿ ನಾವೇ ಅವರಿಗೆ ಪಂಚಶೀಲವನ್ನು ಬೋಧನೆ ಮಾಡಿ ಅವರಿಗೆ ಒಂದು ಧಮ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ವಿ. ಈಗ ಆ ನಿಟ್ಟಿನಲ್ಲಿ ಈಗ ನಾನೇನಾದರೂ ಕೂಡ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ, ಸಿದ್ದರಾಮಣ್ಣವ್ರನ್ನ, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಸಿ ಮಹದೇವಪ್ಪನವರು ಕೂಡ ಭೇಟಿ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ತನಗೆ ಯಾರಿಗಾದರೂ ಕೂಡ ಅಂಬೇಡ್ಕರ್ ಹೆಸರಿನಲ್ಲಿ ನಾನು ಒಂದು 10 ಜನಕ್ಕೆ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು, ಇದು ಕಂಟಿನ್ಯೂ ಆಗಿರಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನದ ಜೊತೆಯಲ್ಲಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಮತ್ತು ಈ ಒಂದು ಅಂಬೇಡ್ಕರ್ ಹೆಸರಿನಲ್ಲಿ ಕಟ್ಟಿರ್ತಕ್ಕಂಥ ಛಲವಾದಿ ಆದಿಕರ್ನಾಟಕ ಮಹಾಸಂಸ್ಥೆ ಇದು ನಿರಂತರವಾಗಿರಬೇಕು. ಪ್ರತಿ ವರ್ಷವೂ ಕೂಡ 10 ಜನಕ್ಕೆ ಈ ಥರ ಸಾಧಕರಿಗೆ ಗೌರವಿಸಬೇಕು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಮೊದಲನೇ ಹಂತದಲ್ಲಿ ಇವತ್ತು ನಾವು ಯಶಸ್ವಿಯಾಗಿದ್ದೀವಿ. 10 ಜನಕ್ಕೆ ನಾವು ಈಗಾಗಲೇ ಪ್ರಶಸ್ತಿ ಪ್ರದಾನ ಕೂಡ ಮಾಡಿದ್ದೀವಿ. ಈಗ ಯಾವ ಭಾಗದಲ್ಲಿ ಅಂತೇಳಿದ್ರೆ ಎಲ್ಲರೂ ಕೂಡ ಕರ್ನಾಟಕದ 10 ವಿಶ್ವವಿದ್ಯಾನಿಲಯಗಳಲ್ಲಿ ಅಂಬೇಡ್ಕರ್ ಸ್ಟಡಿ ಸೆಂಟ್ರಲ್ಲಿ ಕೆಲಸ ಮಾಡಿರ್ತಕ್ಕಂಥ 10 ಜನವನ್ನು ಕೂಡ ಅವ್ರನ್ನ ಗುರುತಿಸಿ ನಾವು ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಅಂಬೇಡ್ಕರ್ ಸ್ಟಡಿ ಸೆಂಟ್ರಲ್ಲಿ, ಅದು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಧಾರವಾಡ ಇರ್ಬೋದು, ಈ ರೀತಿ ಪ್ರತಿಯೊಂದನ್ನು ಕೂಡ ಹಂಪಿ ಇಷ್ಟನ್ನು ಕೂಡ ನಾವು ಗುರುತಿಸಿ ಅವ್ರಿಗೆ 10 ಜನಕ್ಕೂ ಕೂಡ ಇವತ್ತು ಸನ್ಮಾನ ಸಮಾರಂಭ. ಮತ್ತು ಅವ್ರಿಗೆಲ್ಲರೂ ಕೂಡ ಭೌತಿಕವಾದಂಥ ಜ್ಞಾನ ಇರತಕ್ಕಂಥವ್ರು ಮಾತ್ರ ಇದು ಸನ್ಮಾನ ಮಾಡಿರ್ತಕ್ಕಂಥ. ಮುಂದಿನ ವರ್ಷದಲ್ಲಿ ಇದೇ ರೀತಿ ಸಾಮಾಜಿಕ ಕೆಲಸ ಮಾಡ್ತಕ್ಕಂಥ ಅತಿ ಹೆಚ್ಚು ವಿದ್ವಾಂಸರಿಗೆ ಈ ಪ್ರಶಸ್ತಿ ಪ್ರದಾನವನ್ನು ಈ ಸಂಸ್ಥೆ ನಾವು ಇರೋ ತನಕನೂ ಕೂಡ ಇದನ್ನು ಮಾಡ್ಕೊಂಡು ಹೋಗಬೇಕು ಅಂತ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತೀವಿ.